ಈಶ್ವರ ಮಾಡೋದೆಲ್ಲ ಅವಾಂತರ. ನೋಡಿಮ್ಮ, ಈಕೆ ಹೆಸರು ಹರ್ಷಿತಾ ಅಂತ, ಯಾವ್ದೋ ಅನಾಥ ಮಗು. ಅನಾಥೋ ದೈವ ರಕ್ಷಕ ಅಂತಾರೆ, ದೇವ್ರೆ ಕಾಪಾಡ್ತಾರೆ. ನನ್ನಿಂದ ಏನಾಗ್ಬೇಕು ಹೇಳಿ? ನಂದು ಊರೂರ್ ತಿರುಗುವಂತ ಮಾರ್ಕೆಟಿಂಗ್ ಕೆಲಸ. ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದೆ. ಆದ್ರೆ ಅಲ್ಲಿ ಹೊಡಿಯೋದು, ಬಡಿಯೋದು, ಹಳಸಿರೋ ಅಡಿಗೆ ಬಡಿಸೋದು, ಉಪವಾಸ ಕೆಡಬೋದು, ಇನ್ನೂ ಏನೇನೋ ತೊಂದರೆ ಕೊಡ್ತಾ ಇದ್ರು. ಪುಟ್ಟ ಮಕ್ಳು ಕಷ್ಟ ಕೊಟ್ರೆ ನಂಗೆ ಸಹಿಸ್ಕೊಳಕ್ ಆಗಲ್ಲ ಕಣೋ. ಅದಕ್ಕೆ ನಾನು ಮಗುನ ಅನಾಥಾಶ್ರಮದಿಂದ ಕರ್ಕೊಂಡ್ ಬಂದ್ಬಿಟ್ಟೆ. 3 ದಿನ ಆಯ್ತು, ನನ್ ಕೆಲ್ಸಕ್ಕೂ ಹೋಗಿಲ್ಲ. ಯಾರೋ ಒಬ್ರು ಹೇಳಿದ್ರು, ಮಗುನ ಇಟ್ಕೊಂಡು ಕೆಲ್ಸಕ್ಕೂ ಹೋಗ್ದಿ ಎಷ್ಟ್ ದಿನ ಅಂತ ಕಾಯ್ತೀರಾ, ಪರಮೇಶ್ವರ್ ಅಂತ ಒಬ್ರು ಇದಾರೆ, ಅವ್ರ ಮನೆ ಕರ್ಕೊಂಡು ಹೋಗಿ ನಿಮ್ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಹೇಗಿದ್ರು ಅವ್ರಿಗೆ ಮಕ್ಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದೆ ಅಮ್ಮ. ನೀರಲ್ಲಾದ್ರೂ ಹಾಕಿ, ಕಾಫಿಲಾದ್ರೂ ಹಾಕಿ. ನಾನ್ ನೋಡ್ಕೊಳ್ತೀನಿ, ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೋಗಿ. ಸುಬ್ಬು ಬರ್ಕೊಳ್ಳೋ. ಹೇಳಿ. 9 8. ನಿಮ್ಮ ಅಪ್ಪ ಅಮ್ಮನ ಹೆಸರೇನಮ್ಮ? ನಮ್ಮ ಅಪ್ಪನ ಹೆಸರು ಗೋಪಾಲ, ನಮ್ಮ ಅಮ್ಮನ ಹೆಸರು ಸೀತಮ್ಮ. ನಿಮ್ಮ ಅಪ್ಪನ ಹೆಸರು ಗೋಪಾಲನ? ಹೌದು. ನಿಮ್ಮ ಮನೆಯಲ್ಲಿದೆ? ದೇವಸ್ಥಾನ ಹತ್ರ ಮರ ಇದೆ, ಅಲ್ಲಿದೆ. ನೀವು ಕರ್ಕೊಂಡು ಹೋದ್ರೆ ತರಿಸ್ತೀನಿ. ನಿಮ್ಗೆ ಯಾರಮ್ಮ ಬಿಟ್ಟಿದ್ದು? ಅಪ್ಪ. ಅಪ್ಪ ಅಮ್ಮ ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ಅವ್ರ ಅಪ್ಪ ಅವಳನ್ನ ಬಿಟ್ಟು ಹೋದ್ರಂತೆ. ಹರ್ಷಿತಾ, ನೀ ಅನಾಥ ಮಗು ಅಂತ ಹೇಳ್ತಾ ಇದ್ರು. ನನ್ಗೆ ಅಪ್ಪ ಅಮ್ಮ ಇಬ್ರು ಇದ್ದಾರೆ. ಸದ್ದುಸ ಇಲ್ಲಿ ಇರು ಅಂದ್ರು ಇದೇನಿ. ತಡೀರಿ, ಅವ್ರ ಅಪ್ಪನ ಫೋನ್ ನಂಬರ್ ಇದೆ, ಫೋನ್ ಮಾಡಿ ದಬಾಯಿಸ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅದ್ರ ಗಂಡಸಿನ ವಾಯ್ಸು. ಪುಟ್ಲರಿ, ಇದು ರೆಕಾರ್ಡೆಡ್ ವಾಯ್ಸ್ ಅಲ್ಲ ಕಣ, ಗೋಪಾಲನೆ ಮಾತಾಡ್ತಾ ಇರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ನಂಬರ್ ಇಂದ ಟ್ರೈ ಮಾಡೋಣ ಕಣ, ಸಿಗಾಕೋತಾನೆ. ನೋಡ್ಕೊಳ್ಳೋರು ಇದಾರೆ ಅಂತ ತಮ್ಮ ಮಗಳನ್ನ ಬೇರೆಯವ್ರ ಮನೆಗೆ ಬಿಟ್ರೆ ಏನ ಚೆನ್ನಾಗಿರುತ್ತೆ? ಮುಂದೇನಾಗುತ್ತಿದ್ದಾರೆ ದೀಪ? ಹೆದರಬೇಡ ಪರಮ, ಲೀಗಲ್ ಕಾಂಪ್ಲಿಕೇಶನ್ ಆದ್ರೆ ನಾನಿದೀನಿ. 100 ರೂಪಾಯಿ ಕೊಡೋ ಬದಲು 75 ರೂಪಾಯಿ ಕೊಡು. ಅಲ್ಲೋಡಿ ನಮ್ಮ ಅಪ್ಪ ನನ್ನ ತಮ್ಮ. ಅವ್ರೇನ ಪುಟ್ಟ ನಿಮ್ಮಪ್ಪ? ಹೌದು, ಅವರೇ ನಮ್ಮ ಅಪ್ಪ, ಅವನೇ ನನ್ನ ತಮ್ಮ. ಮಾಮ, ನಾ ಹೋಗಿ ಅವ್ರನ್ನ ಹಿಡ್ಕೊಂಡ್ ಬರ್ತೇನೆ. ನಾ ಯಾರ ಹುಬ್ಬಳ್ಳಿ ಹೊಲೆ ಮುಟ್ಟಿದ್ರ ಬಲೆ. ಎಲ್ಲ ಏನು ಬೇಡ, ಅವ್ರನ್ನ ಫಾಲೋ ಮಾಡಿ ಅವ್ರ ಮನೆ ಎಲ್ಲಿದೆ ಅಂತ ನೋಡ್ಕೊಂಬ ಸಾಕು. ನೋಡಿ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವತ್ ಸಂಜೆ ಒಳಗಡೆ ನನ್ ಮಗಳು ನನಗೆ ಬೇಕು, ಇಲ್ಲಾಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ನವ್ರು ಎಲ್ಲಿ ಅಂತ ಹುಡುಕ್ತಾರಮ್ಮ? ಆದ್ರೂ ಕಂಪ್ಲೇಂಟ್ ಕೊಡ್ಲೇಬೇಕಲ್ವಾ? ಪಾಪ ಅವಳು ಇದೋಳ ಇವಾಗ ಗೊತ್ತಿಲ್ಲ. ಯಾವ್ದಾದ್ರು ಬಸ್ಗೂ ಲಾರಿಗೂ ಸಿಕ್ಕಿ ಸತ್ತು ಹೋಗ್ಬಿಟ್ಟಿದ್ರೆ? ಹಾಗೆಲ್ಲ ಏನೂ ಆಗಿರಲ್ಲ. ಅವಳು ನಿನ್ನ ಮಗಳು, ಚುರುಕಾಗಿದ್ದಾಳೆ. ನೀನು ಧೈರ್ಯವಾಗಿರೋ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ ಸಂಜೆ ಒಳಗಡೆ ನನ್ ಮಗಳು ನಂಗೆ ಬೇಕೇ ಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಹೋಗಿ ಹುಡುಕಿ. ನಾನ್ ಕೇಳಿದ್ದಕ್ಕೆ ಅವ್ನ ಹೆಂಡತಿ ಸೀತಾ ಹೇಳಿದ್ಲು, ಆ ಮನುಷ್ಯ ಆಗಾಗ ಆ ಹೆಣ್ಮಗುನ ಎಲ್ಲೆಲ್ಲ ಬಿಟ್ಟು ಬರ್ತಾನಂತೆ. ಯಾರಾದ್ರೂ ಕೇಳಿದ್ರೆ ಅನಾಥೆ ಅಂತ ಹೇಳ್ತಾನಂತೆ. ಆದ್ರೆ ಆ ಮಗು ಮತ್ತೆ ವಾಪಸ್ ಮನೆಗೆ ಬರುತ್ತಂತೆ. ಅಯ್ಯೋ, ಸ್ವಂತ ಮಗು ಅನಾಥೆ ಅನ್ನೋದ? ಇವ್ರಿಗೇನಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೆ ನಾನು ಪ್ರಯತ್ನ ಪಡ್ತಿರೋದು. ಗಂಡು ಮಗು ಹೊಂದಿದ್ರೆ ಸಾಕು, ಹೆಣ್ಮಗು ಇದ್ರೆ ರಿಸ್ಕು. ನಾಳೆ ಖರ್ಚು ಅಂತೇಳಿ ಆ ಮಗುನ ಆಚೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇನ್ಸ್ಪೆಕ್ಟ್ರೆ, ಈಗ ಮುಂದೆ ನಾವೇನ್ ಮಾಡ್ಬೇಕು? ಅವಳ ಅಪ್ಪನ್ಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ ಒಂದ್ ಜಾಗ ಫಿಕ್ಸ್ ಮಾಡಿ. ಗೋಪಾಲ, ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ಮಾತಾಡೋ. ಅಪ್ಪ, 4 ಜನ ಅಂಕಲ್ ಕರ್ಕೊಂಬಂದ್ರು. ಅಯ್ಯೋ, ಹೊಡಿಬೇಡ್ರಿ. ಕೇಳಿಸ್ಕೊಂಡಿನ? ರೀ 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 ರೀ, ಅವ್ನಿಗೇನು ಮಾಡ್ಬೇಡ್ರಿ. ಬೆಟ್ಟದ ಗಣಪತಿ ದೇವಸ್ಥಾನ ಹತ್ರ ಇರೋ ವಾಟರ್ ಟ್ಯಾಂಕ್ ಹತ್ರ 1 ಲಕ್ಷ ರೂಪಾಯಿ ತಗೊಂಡ್ಬರ್ಬೇಕು. ಯಾವ್ದೋ ದುಡ್ಡು ಅರೇಂಜ್ ಮಾಡ್ಕೊಂಡು ನಾನು ಬರ್ತೀನಿ. ದಯವಿಟ್ಟು ನನ್ನ ಮಗಂಗೇನು ಮಾಡಬೇಡಿ ಪ್ಲೀಸ್. ಏನು ಮಾಡಲ್ಲ. ದುಡ್ಡು ಎಷ್ಟಿದೆ? ಅಮೌಂಟ್ ಅರೇಂಜ್ ಆಗ್ಲಿಲ್ಲ ಸರ್, ಅದಕ್ಕೆ ನನ್ನ ಹೆಂಡತಿ ಒಡವೆ ತಗೊಂಡ್ಬಂದಿದ್ದೀವಿ. ಇದ್ರ ಬೆಲೆನೆ 1 ಲಕ್ಷ ಮೀರುತ್ತೆ. ಏನ್ರಿ, ಮಕ್ಳನ್ನ ಕಿಡ್ನಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ತಿದ್ದೀರಾ? ಎಷ್ಟು ದಿವಸದಿಂದ ಈ ದಂಧೆ ನಡೀತಾ ಇದೆ ಸರ್, ನಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು, ಅದಕ್ಕೆ ಈ ತರ ಮಾಡ್ಬಿಟ್ವಿ. ಏನ್ರಿ, ಎಷ್ಟು ಜನ ಮಕ್ಳು ನಿಮ್ಗೆ? 2 ಮಕ್ಳು ಸರ್. ಇವನೇ ನನ್ನ 2ನೇ ಮಗ. ಮೊದಲನೇವಳು ಮಗಳು ಸರ್, ಅವಳು ಕಿಡ್ನಾಪ್ ಆಗಿದ್ದಾಳೆ. ಆದ್ರೆ ಇವ್ರು ಹೇಳ್ತಿಲ್ಲ. ಮೊದಲನೇ ಮಗಳು ಕಿಡ್ನಾಪ್ ಆಗಿದ್ದಕ್ಕೆ ಯಾಕ್ರಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಹೆಣ್ಮಗುನ ಸಾಕೋಕ್ ಶಕ್ತಿ ಇಲ್ಲ ಅಂದ್ರೆ ನಡಿ ಸ್ಟೇಷನ್ಗೆ. ತಪ್ಪಾಯ್ತು, ನನ್ನ ಬಿಟ್ಬಿಡಿ ಸರ್. ನಮ್ ಸಾಹೇಬರ್ ಹುಟ್ಟಿರೋ 2 ಮಕ್ಕಳು ಹೆಣ್ಣೆ, ಅವ್ರ ನೆಮ್ಮದಿ ಆಗಿಲ್ವಾ? ತಗೊಳ್ಳಿ ನಿಮ್ಮ ಮಗಳನ್ನ. ಹರ್ಷಿತಾ, ನೋಡ್ರಿ, ಗಂಡು ಮಗುಗೆ ಏನ್ ಪ್ರೀತಿ ಕೊಡ್ತಿರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಹೆಣ್ಮಗು ಕೊಡ್ಬೇಕು. ತಂದಿರೋ ಒಡವೆನೆಲ್ಲ ಮಗಳ ಹೆಸರಲ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟು ರಸೀದಿ ತಂದ್ಕೊಡಿ. ಸರಿ ಸರ್. ಬಿಡ್ರಿ, ಎಷ್ಟೊತ್ತು ಅಂತ ಇಟ್ಕೋತೀರಾ? ವೆಲ್ಡನ್, ನೀವಿಬ್ರಿಂದ ಸತ್ಯಕ್ಕೆ ಜಯ ಆಯ್ತು. ಆದ್ರೆ ನಂಗೆ ಇದರಿಂದ ಒಂದು ವಿಷಯ ಗೊತ್ತಾಯ್ತು. ಏನಪ್ಪ ಅದು? ಮದುವೆ ಆಗ್ಬೇಕಂದ್ರೆ ನಾನು ಹೆಂಗೆ ಕಿಡ್ನಾಪ್ ಮಾಡ್ಬೇಕೆ?